ನಮಸ್ಕಾರ ಗೆಳೆಯರೆ, ಇವತ್ತು ನಾವು ಕರ್ನಾಟಕದಲ್ಲೇ ಹೊಸ ರೆಕಾರ್ಡ್ ಸೃಷ್ಟಿಯಾಗಿರುವಂತಹ ಮೆಗಾ ಇವೆಂಟ್ ಗೆ ಬಂದಿವಿ. ಕರ್ನಾಟಕದಲ್ಲೇ ಬರೀ ಕೇವಲ 75 ದಿವಸಗಳಲ್ಲಿ 1000ಕ್ಕಿಂತಲೂ ಹೆಚ್ಚು ಟ್ರ್ಯಾಕ್ಟರ್ಗಳು ಮಾರಾಟವಾಗೈತಿ. ಈ ಟ್ರ್ಯಾಕ್ಟರ್ ಅಲ್ಲಿ ಅಂತವೇನು ವಿಶೇಷತೆ ಐತಿ ಮತ್ತು ಇಷ್ಟು ಹೆಚ್ಚು ಮಾರಲ ಕಾರಣ ಏನಂತೇಳಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಡೆಯೋಣ. ವಿಡಿಯೋ ಕೊನೆಯದಲ್ಲಿ ನಾವು ಮೆಗಾ ಮಾನ್ಸೂನ್ ಆಫರ್ ಅನ್ನ ಅನೌನ್ಸ್ ಮಾಡ್ತೀವಿ. ವಿಡಿಯೋವನ್ನ ಕೊನೆವರೆಗೆ ನೋಡಿ. ಈಗ ನಾವು ಮಹೀಂದ್ರ ಕಡೆಯಿಂದ ಲಾಂಚ್ ಆಗಿರುವಂತಹ ಟ್ರ್ಯಾಕ್ಟರ್ಗಳ ಮಾಡೆಲ್ಗಳನ್ನು ನೋಡೋಣ. ಅದಕ್ಕಾಗಿ ನಮ್ಮ ಉಡನೆ ಸರ್ ಅದಾರ. ಸರ್ ಅವರು ತಮ್ಮ ಪರಿಚಯ ಕೊಡ್ತಾರೆ. ಶ್ರೀ ಓಂ ಶಿವಕೃಪಾ ಟ್ರ್ಯಾಕ್ಟರ್ ಮ್ಯಾನೇಜರ್ ಆಗಿದ್ದಂತ ಶೇಖ್ ಯೂನುಸ್ ಇನಾಮ್ದಾರ್. ಮಹೀಂದ್ರ ಟ್ರ್ಯಾಕ್ಟರ್ ನ ಹೊಸ 4 ಶ್ರೇಣಿಯ ಬಿಡುಗಡೆ ಆಗಿದಂತ ಇದು ಮೊದಲನೇದು ಮಹೀಂದ್ರ 585DI 50 HP ಟ್ರ್ಯಾಕ್ಟರ್. ಅದರಂತೆ ಮಹೀಂದ್ರ 575DI 47 HP ಅಲ್ಲಿ, ಮತ್ತೆ ಅದರಂತೆ ಮೂರನೇ ಮಾಡೆಲ್ ಮಹೀಂದ್ರ 575DI MS 45 HP ಟ್ರ್ಯಾಕ್ಟರ್. ಇದು ನಾಲ್ಕನೆಯ ಮಾಡೆಲ್ ಮಹೀಂದ್ರ 475DI 40 HP ಟ್ರ್ಯಾಕ್ಟರ್. ಇದು ಸರ್ ಈಗಂತೂ ನೀವು 4 ಮಾಡೆಲ್ ಹೆಸರು ಮತ್ತೆ HP ಗಳನ್ನ ಹೇಳಿದ್ರಿ, ಮತ್ತೆ ಇದ್ರ ಸಂಪೂರ್ಣವಾದಂತಹ ಮಾಹಿತಿ ಕೊಡ್ರಿ ಸರ್. ಆಯ್ತು ಸರ್, ಬರ್ರಿ ಕೊಡ್ತೀನಿ. ಹೊಸ ಮಹೀಂದ್ರ 575DI 47 HP ಟ್ರ್ಯಾಕ್ಟರ್ ಇದೆ ಸರ್ ಇದು. ಹಾ ಸರ್, ಈಗ ಹಳೆ ಮಾಡೆಲ್ ಏನೈತಲ್ಲ ಸರ್, ಅದಕ್ಕೆ ಮತ್ತೆ ಇದಕ್ಕೆ ಲುಕ್ ಒಳಗೆ ಏನ್ ಚೇಂಜಸ್ ಐತಿ ಸರ್? ಸ್ವಲ್ಪ ಲುಕಿನ ಬಗ್ಗೆ ಹೇಳ್ರಿ ಸರ್. ಇದು ನೋಡ್ರಿ, ಹಳೆ ಭೂಮಿಪುತ್ರಗ ಹೊಸ ಭೂಮಿಪುತ್ರಗ ಚೇಂಜಸ್ ಏನಂದ್ರೆ ಲಾರ್ಡ್ ಗಣೇಶ ರೂಪದಲ್ಲಿ ಇದೆ ಸರ್ ಇದು ಟ್ರ್ಯಾಕ್ಟರ್. ಇದು ಬಿಲ್ಡ್ ಕ್ವಾಲಿಟಿನು ಬಹಳ ಚೆನ್ನಾಗಿ ಮಾಡಿದ್ದಾರೆ ಸರ್ ಈ ಸರಿ ಹೊಸ ಭೂಮಿಪುತ್ರಗೆ. ಸರ್ ಮೊದಲಿನ ಮಾಡೆಲ್ ಏನಿದ್ವು ಅಲ್ರಿ, ಲೈಟ್ ಬ್ಯಾರೆ ಶೇಪ್ ಇತ್ತು ಸರ್, ಈಗ ಲುಕ್ ಬ್ಯಾರೆ ಚೇಂಜ್ ಆಗಿದೆ ಸರ್. ಇದು ನೋಡ್ರಿ, ಹೇಳ್ರಿ ಸರ್. ಇದು ನೋಡ್ರಿ ಸರ್, 75 ಲಕ್ಷ ಬೆಳಕು ಬರ್ತಿದೆ ಸರ್. ಅದೇ ರೀತಿ ನಮ್ಮ ಮಹೀಂದ್ರ ಕಂಪನಿಯಾದಾಗ ಮಹೀಂದ್ರ ಥಾರ್ ಅಂತ ಹೇಳಿದಾಗ ಅದ್ರದ್ದು ಏನ್ ಬೆಳಕು ಬರುತ್ತೆ ಸರ್, ಅದ್ರದ್ದು ಬೆಳಕು ಇದಕ್ಕೆ ಬರ್ತದೆ. ರೈತರು ರಾತ್ರಿ ಇಡೀ ಕೆಲಸ ಮಾಡಬಹುದು, ರಾತ್ರಿ ಆರಾಮಾಗಿ ಕೆಲಸ ಮಾಡಬಹುದು. ಒಳ್ಳೆ ಲೈಟ್ ಬೀಳ್ತದ, ಆರಾಮಾಗಿ ಕೆಲಸ ಮಾಡಬಹುದು. ಬಹಳ ಅನುಕೂಲ ಇದೆ ಸರ್ ಲೈಟ್ ಇಂದ ರೈತರಿಗೆ. ಹಾ ಸರ್, ಸರ್ ಬಿಲ್ಡ್ ಕ್ವಾಲಿಟಿ ಹೆಂಗಿದೆ ಸರ್? ಮತ್ತೆ ಇದ್ರದ್ದು ಬಿಲ್ಡ್ ಕ್ವಾಲಿಟಿ ಬಹಳ ಚೆನ್ನಾಗಿದೆ ಸರ್. ಇದರಲ್ಲಿ ವೈಬ್ರೇಷನ್ ಆಗಲ್ಲ ಸರ್ ಗಾಡಿ. ಅಂದ್ರೆ ಸುಮ್ ಅಂದಾಜ್ ಸರ್, ಇದಕ್ಕೆ ಕಂಪ್ಯಾರಿಸನ್ ಮಾಡಿದ್ರೆ ಎಷ್ಟು ಪರ್ಸೆಂಟ್ ವರೆಗೆ ವೈಬ್ರೇಷನ್ ಕಡಿಮೆ ಆಗಿದ್ರಿ? 50% ವೈಬ್ರೇಷನ್ ಕಮ್ಮಿ ಆಗಿದೆ ಸರ್ ಈ ಗಾಡಿ. 50% ಮೇಲೆ ಕಮ್ಮಿ ಆಗಿದೆ ಸರ್. ಇದು ನೋಡ್ರಿ ಸರ್, ಫ್ರಂಟ್ ಎಕ್ಸೆಲ್ ಬಹಳ ಹೆವಿದಾಗಿ ಕೊಟ್ಟಿದ್ದಾರೆ. ಅದೇ ರೀತಿ ಬೆಂಡ್ ಎಕ್ಸೆಲ್ ಕೊಟ್ಟಿದ್ದಾರೆ, ಕಮ್ಮಿ ಜಾಗದಲ್ಲಿ ಕ್ರಾಸ್ ಆಗುತ್ತೆ. ಆಮೇಲೆ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಕೊಟ್ಟಿದ್ದಾರೆ. ಮೊದಲ ಗಾಡಿಗಿಂತ ಈ ಗಾಡಿಗೆ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಕೊಟ್ಟಿದ್ದಾರೆ. ಅಂದ್ರೆ ನಾವು ಅಡ್ಡ ದಾಟಿಸ್ಲಾಕೆ ಮತ್ತೆ ನೆಲಕ್ಕೆ ಹತ್ತಂಗಿಲ್ಲ, ನೆಲಕ್ಕೆ ಹತ್ತಲ್ಲ ಸರ್. ಗ್ರೌಂಡ್ ಕ್ಲಿಯರೆನ್ಸ್ ಆ ಗಾಡಿಗೆ ಈ ಗಾಡಿಗೆ ಬಹಳ ಜಾಸ್ತಿ ಹೈಟ್ ಮಾಡಿದ್ದಾರೆ ಸರ್. ಆರಾಮಾಗಿ ಕಡಿಮೆ ಕರ್ವ್ ಇದ್ದಲ್ಲಿ ಕಡಿಮೆ ಜಾಗ ಇದ್ದಲ್ಲಿ ಕಟ್ ಆಗ್ತಿದ್ದಿಲ್ಲ ಸರ್. ಇದು ಬೆಂಡ್ ಎಕ್ಸೆಲ್ ಕೊಟ್ಟದ ಕಾರಣ ಕಮ್ಮಿ ಜಾಗದಲ್ಲೇ ನಿಮ್ಗೆ ಟ್ರ್ಯಾಕ್ಟರ್ ನ ಕಟ್ ಆಗುತ್ತೆ ಸರ್. ಇದು ನೋಡ್ರಿ, ಕ್ವಾಲಿಟಿ ಬಹಳ ಚೆನ್ನಾಗಿದೆ, ಬಿಲ್ಡ್ ಕ್ವಾಲಿಟಿ ಬಹಳ ಚೆನ್ನಾಗಿದೆ ಇದರದ್ದು. ಹಾಂ ಸರ್. ಸರ್ ಇಂಜನ್ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡ್ರಿ ಸರ್. ಸರ್ ಇದು 4 ಸಿಲಿಂಡರ್ ನ ELS ಇಂಜನ್ ಇದೆ ಸರ್. ಇದು ELS ಇಂಜನ್ ಅಂದ್ರೆ ಮೊದಲ ಗಾಡಿಗಿಂತ ಈ ಗಾಡಿಗೆ ಟಾರ್ಕ್ ಮತ್ತು ಬ್ಯಾಕಪ್ ಟಾರ್ಕ್ ಜಾಸ್ತಿ ಇದೆ. ಅದೇ ರೀತಿಯಾಗಿ ಇದು ಪ್ಯಾರಲ್ ಕೂಲಿಂಗ್ ಸಿಸ್ಟಮ್ ಸರ್. ಇದು ಪ್ಯಾರಲ್ ಕೂಲಿಂಗ್ ಸಿಸ್ಟಮ್ ಏನಂತಂದ್ರೆ ಸರ್, ಮೊದಲು ಹಳೆ ಭೂಮಿಪುತ್ರ ಗಾಡಿಗೆ ಈ ಹೊಸ ಭೂಮಿಪುತ್ರ ಗಾಡಿಗೆ ಒಂದು ಪಿಸ್ಟನ್ ಲಿಂದ ಇನ್ನೊಂದು ಪಿಸ್ಟನ್ ಗೆ ಕೂಲೆಂಟ್ ನೀರು ಹೋಗ್ತಿತ್ತು ಸರ್, ಕೂಲಿಂಗ್ ಸಿಸ್ಟಮ್ ಹೋಗ್ತಿತ್ತು. ಈಗ ಮಹೀಂದ್ರ ಟ್ರ್ಯಾಕ್ಟರ್ ಏನ್ ಮಾಡಿದೆ ಸರ್, ಪ್ಯಾರಲಲ್ ಕೂಲಿಂಗ್ ಸಿಸ್ಟಮ್ ಅಂತ ಹೇಳಿ ತಂದಿದ್ದಾರೆ. ಅದರಲ್ಲಿ ಪ್ರತಿ ಒಂದು ಪಿಸ್ಟನ್ ಗೆ ಅಟ್ ಎ ಟೈಮ್ ಆಗಿ ಕೂಲಿಂಗ್ ಆಗುತ್ತೆ ಸರ್. ಅದು ಅದ್ರ ಸೋಲಾಗ ನಮ್ಮ ಈ ಹೊಸ ಟ್ರ್ಯಾಕ್ಟರ್ ಹೀಟ್ ಆಗಕ್ ಚಾನ್ಸ್ ಇಲ್ಲ ಸರ್. ಇದು ಹೀಟ್ ಆಗಲ್ಲ ಸರ್ ಗಾಡಿ. ಅಂದ್ರೆ ಗಾಡಿಗಿನ ಈಗ ಏನೈತಿ ಕೂಲಿಂಗ್ ಸಿಸ್ಟಮ್ ಚೆನ್ನಾಗಿದೆ ಸರ್. ಹೀಟ್ ಆಗಲ್ಲ ಸರ್ ಗಾಡಿ. ನೀವು 10 ತಾಸು 12 ತಾಸು ನಡೆಸಿದ್ರೆ ಸರ್ ಹೀಟ್ ಆಗಲ್ಲ ಸರ್ ಗಾಡಿ. ಇದು ಸರ್ ಈ ಬಾಜು ಬರ್ತಿತ್ತು ಸರ್ ಎಲ್ಲ ಹಳೆ ಗಾಡಿಗೆ ಬ್ಯಾಟ್ರಿ ರೀ. ಈ ಗಾಡಿ ಒಳಗೆ ಬ್ಯಾಟ್ರಿ ಕಾಣಲಾಗಿತ್ತು ಸರ್. ಮತ್ತೆ ಹಂಗ ಇದು ನೋಡ್ರಿ ಸರ್, ಇದು ಬ್ಯಾಟ್ರಿ ಇಲ್ಲಿಂದ ತೆಗೆದು ಕಂಪನಿದವರು ಮುಂದೆ ಶಿಫ್ಟ್ ಮಾಡಿದ್ದಾರೆ ಸರ್. ಮುಂದೆ ಶಿಫ್ಟ್ ಎದಕ್ ಮಾಡ್ಯಾರಪ್ಪ ಅಂತಂದ್ರೆ ಸರ್, ಇಲ್ಲಿ ಸ್ವಲ್ಪ ಕಳ್ತನ ಆಗೋ ಚಾನ್ಸಸ್ ಬಹಳ ಇತ್ತು ಸರ್ ರೈತರಿಗೆ. ಯಾರಾದ್ರೂ ಹಿಂಗ್ ನಿಂದ್ರಿಸ್ತಾರ, ಯಾರಾದ್ರೂ ಬಂದು ಒಯ್ತಿದ್ರು ಸರ್. ಇಲ್ಲಿ ಏನಾದ್ರು ಸರ್, ಯಾರಿಗೂ ಕೈ ಆಳ್ಸಕ್ನು ಜಾಗ ಇಲ್ಲ ಸರ್. ಆರಾಮಾಗಿ ಸೇಫ್ ಆಗಿದೆ ಸರ್ ಬ್ಯಾಟ್ರಿ. ಹೌದೌದು ಬೆಸ್ಟ್ ಸರ್. ಬೆಸ್ಟ್ ಸರ್. ಸರ್ ಇದನ್ನ ಕ್ಲಿಪ್ ಏನ್ ಮತ್ತೆ ಹೊಸದ್ ಕೊಟ್ಟಾರ ಸರ್ ಅದಕ್ಕಿದ್ದ ಸರ್? ಇದು ನೋಡ್ರಿ, ಹಳೆ ಕ್ಲಚ್ ದಾಗ ಏನದ ಸ್ವಲ್ಪ ಕ್ಲಚ್ ಹಿಡ್ಕೋತಿತ್ತು ಸರ್. ಬಹಳ ದಿವಸ ರೈತರು ಕೆಲಸ ಇಲ್ಲ, ಗಾಡಿ ನಿಂದಿಸಿದ್ರು ಜಗದಾಗ ಅಂತಂದ್ರೆ ಕ್ಲಚ್ ಹಿಡ್ಕೋತಿತ್ತು ಸರ್. ಈಗ ಕಂಪನಿ ಏನ್ ಮಾಡ್ಯಾರ ಸರ್, ಒಂದು ಲಾಕಿಂಗ್ ಸಿಸ್ಟಮ್ ಅಂತ ಹೇಳಿ ಕೊಟ್ಟಾರ ಸರ್. ಈ ರೀತಿ ಲಾಕ್ ಮಾಡ್ಬಿಟ್ರೆ ಸರ್ ಕಸ್ಟಮರ್ ಗೆ ಯಾವ್ದೇ ರೀತಿ ಕ್ಲಚ್ ಪ್ರಾಬ್ಲಮ್ ಇಲ್ಲ, ಕ್ಲಚ್ ಜಾಮ್ ಆಗಲ್ಲ ಕ್ಲಚ್. ಅದೇ ರೀತಿ ಒಂದು ಹೊಸ ಇದನ್ನ ಮಾಡಿದ್ದಾರೆ ಸರ್, ಲಾಕಿಂಗ್ ಸಿಸ್ಟಮ್ ಅಂತ ಸರ್. ಮತ್ತೆ ಸೀಟ್ ಇದ್ದು ಹೆಂಗೈತೆ ಅಂತ ಕೂತ್ ನೋಡ್ಬೋದು ಸರ್. ನೋಡ್ರಿ ಸರ್. ಸರ್ ಏನ್ ಮತ್ತೆ ಸೀಟ್ ಬಹಳ ಕಂಫರ್ಟೇಬಲ್ ಅನ್ನಿಸ್ತಲ್ರಿ? ಮೊದಲು ನಾರ್ಮಲ್ ಸೀಟ್ ಬರ್ತಿದ್ರು ಸರ್, ಈಗ ಡಿಲೆಕ್ಸ್ ಸೀಟ್ ಮಾಡಿದಾರೆ ಸರ್ ಕಂಪನಿದವರು. ಸರ್ ಹೊಲ್ದಾಗ ಹೊಡ್ಯಾಕ 4 ತಾಸು 6 ತಾಸು ಆಗ್ತಿತ್ತು, ಡ್ರೈವರಿಗೆ ಬಹಳ ಕಷ್ಟ ಆಗ್ತಿತ್ತು ಸರ್. ಈಗ ಬಹಳ ಈಸಿ ಆಗಿ 12 ತಾಸು ಹೊಡೆದ್ರೇನು ರೈತರಿಗೆ ಡ್ರೈವರಿಗೆ ಏನು ಆಗಲ್ಲ ಸರ್. ಈಗ ಪೂರಾ ಕಾರ್ ಒಳಗೆ ಕೂತಂಗ ಆಗಿತ್ತು ಸರ್. ಬನ್ನಿ ಏನು ಆಗಲ್ಲ ಸರ್. ಡಿಲೆಕ್ಸ್ ಸೀಟ್ ಆ ರೀತಿ ಮಾಡಿದಾರೆ ಸರ್. ಸರ್. ಮತ್ತೆ ಇದ್ರೊಳಗೆ ಏನ್ ಸರ್, ಇದು ಡಿಜಿಟಲ್ ಮೀಟರ್ ಐತೇನ್ರಿ?
ಈಗ ಮೊದಲು ಇದು ಮೀಟರ್ ಇತ್ತು ಸರ್, ಈಗೆಲ್ಲ ಡಿಜಿಟಲ್ ಮೀಟರ್ ಮಾಡಿದ್ದಾರೆ ಸರ್. ಈಗೆಲ್ಲ RPM ಇಲ್ಲೇ ಕಾಣ್ತೈತೆ ಸರ್. ಮತ್ತೆ ಇದೇನ್ ಸರ್ ಇದು ಇದು ಕೊಟ್ಟಿದಾರಲ್ಲ ಇದೇನ್ ಸರ್? ಇದು ನೋಡ್ರಿ ಸರ್, ಇದು ಹ್ಯಾಂಡ್ ಬ್ರೇಕ್ ಸರ್. ಹೌದ್ರಿ, ರೈತರಿಗೆ ಇಲ್ಲೇ ಈಸಿ ಬರ್ಲಿ ಅಂತ ಹೇಳಿ ಹ್ಯಾಂಡ್ ಬ್ರೇಕ್ ಮಾಡಿದ್ದಾರೆ ಸರ್. ಮೊದಲು ಹಿಂದಿತ್ತು ಹಳೆ ಭೂಮಿಪುತ್ರಾಗ, ಈಗ ಡ್ರೈವರಿಗೆ ಆರಾಮಾಗಿ ಇಲ್ಲೇ ಹ್ಯಾಂಡ್ ಬ್ರೇಕ್ ಹಾಕೋಬಹುದು ಸರ್. ಇದು ಗೇರ್ ಅದು ಮತ್ತೆ ಸ್ವಲ್ಪ ನೋಡ್ರಿ ಸರ್, ಮೊದಲು ಸಣ್ಣದಿತ್ತು ಸರ್ ಗೇರ್ ಲಿವಲ್, ಈಗ ನಾವು ಅದು ದೊಡ್ಡದು ಮಾಡಿ ಮೊದಲು ಸ್ವಲ್ಪ ಬಗ್ಗೆ ಹಾಕ್ಬೇಕಾಗ್ತಿತ್ತು ಸರ್, ನಡ್ಸಕ್ಕೆ ಬಹಳ ತ್ರಾಸ ಆಗ್ತಿತ್ತು. ಈಗ ಅದಕ್ಕೆ ಹೈಟ್ ಮಾಡಿದ್ದಾರೆ, ಆರಾಮಾಗಿ ಕುಂತು ಹಾಕೋಬಹುದು ಅದು. ಹೌದು ಸರ್. ಮತ್ತೆ ಇದು ಚಾರ್ಜಿಂಗ್ ಪೋರ್ಟ್ ಏನ್ ಸರ್? ಇದು ಇದು ನೋಡ್ರಿ ಸರ್, ಮೊಬೈಲ್ ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಾರ ರೈತರಿಗೆ. ಮೊಬೈಲ್ ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಾರ, ಆರಾಮಾಗಿ ಮೊಬೈಲ್ ಚಾರ್ಜ್ ಮಾಡ್ಕೋಬಹುದು. ಸರ್ ಮತ್ತೆ ಇದು ಗೇರ್ ಒಳಗೆ ಏನಾದ್ರು ಮತ್ತೆ ಚೇಂಜ್ ಆಗಿತ್ತು ಸರ್? ಇದು ಸರ್, ಇದು ಗೇರ್ ದಾಗ ಚೇಂಜ್ ಆಗಿದೆ ಸರ್. ಇಲ್ಲಿ ಫುಲ್ಲಿ ಕಾನ್ಸ್ಟ್ರಬ್ಯೂಷನ್ ಅಂತ ಹೇಳಿ ಗೇರ್ ಬಾಕ್ಸ್ ಅಳವಡಿಸಿದ್ದಾರೆ ಸರ್ ಕಂಪನಿದವರು. ಮೊದಲು ಗಾಡಿಗೆ ಸ್ವಲ್ಪ ಕರ್ಕೂರ್ ಅಂತ ಹೇಳಿ ಸೌಂಡ್ ಬರ್ತಿತ್ತು, ಈಗ ಬರಲ್ಲ ಸರ್. ಅಲ್ಲಿ ಫುಲ್ಲಿ ಕಾನ್ಸ್ಟ್ರಬ್ಯೂಷನ್ ಅಂತ ಹೇಳಿ ಗೇರ್ ಬಾಕ್ಸ್ ಮಾಡಿದ್ದಾರೆ ಸರ್. ಇದರಲ್ಲಿ ನೀವು ಯಾವುದೇ ಗೇರ್ ಹಾಕ್ರಿ ಕಟ್ ಕಟ್ ಸೌಂಡ್ ಬರಲ್ಲ ಸರ್. ಹೌದೌದು ಸರ್, ಚಲೋ ಸರ್ ಇದೊಂದು ಫೀಚರ್. ಸರ್ ಇಲ್ಲಿವರೆಗೆ ಪ್ಯಾನಲ್ ದಂತೂ ಮಾಹಿತಿ ಕೊಟ್ರಿ ಸರ್, ಎಲ್ಲ ಡೌಟ್ ಕ್ಲಿಯರ್ ಆಯ್ತಾ? ಮತ್ತೇನ್ ಚೇಂಜಸ್ ಮಾಡ್ರಿ ಸರ್ ಟ್ರ್ಯಾಕ್ಟರ್ ಒಳಗ? ಸರ್ ಮತ್ತೆ ನೋಡ್ರಿ, ಇದು ಬಂಪರ್ ದಾಗ ಚೇಂಜಸ್ ಮಾಡಿದ್ದಾರೆ ಸರ್. ಮೊದಲು ಗ್ಯಾಪ್ ಕಮ್ಮಿ ಇತ್ತು ಸರ್, ಟೈರಿಗೆ ಮತ್ತು ಬಂಪರಿಗೆ ಮಡಗಾಡಿಗೆ ಗ್ಯಾಪ್ ಕಮ್ಮಿ ಇತ್ತು ಸರ್. ಗ್ಯಾಪ್ ಕಮ್ಮಿ ಇತ್ತು, ನಮ್ಮ ಕರಿ ಮಣ್ಣಿದ ಸಲಗ ಸಿಗೆ ಬೀಳ್ತಿತ್ತು ಸರ್. ಈಗ ಅದು ಗ್ಯಾಪ್ ಬಹಳ ಮಾಡಿದ್ದಾರೆ, ಪಡ್ಲಿಂಗ್ ದಾಗ ಆಗಿರ್ಲಿ ಇದ್ರಾಗ ಆಗಿರ್ಲಿ, ಇದು ಪ್ರಾಬ್ಲಮ್ ಇಲ್ಲ, ಮಣ್ಣು ಸಿಗಾಕ್ಸಲ್ಲ ಸರ್, ಆರಾಮಾಗಿ ನಡೆಸಬಹುದು ಸರ್. ಸರ್ ಮತ್ತೆ ಹೈಡ್ರಾಲಿಕ್ ಒಳಗೆ ಏನ್ ಮತ್ತೆ ಡಿಫರೆನ್ಸ್ ಏನ್ರಿ ಆಗಿತ್ತೇನ್ ಸರ್? ಸರ್ ಇದು ಹೈಡ್ರಾಲಿಕ್ ನೋಡ್ರಿ, ಇದ್ರ ಲಿಫ್ಟ್ ಕೆಪಾಸಿಟಿ ಜಾಸ್ತಿ ಮಾಡ್ಯಾರ ಸರ್. ಹಳೆ ಭೂಮಿಪುತ್ರಕ್ಕಿಂತ ಹೊಸ ಭೂಮಿಪುತ್ರಕ್ಕ, ಹಳೆ ಭೂಮಿಪುತ್ರ 1500 kg ಇತ್ರಿ, ಈಗ ಹೊಸ ಭೂಮಿಪುತ್ರಕ್ಕೆ 1700 kg ಲಿಂದ 2000 kg ತನ ಲಿಫ್ಟಿಂಗ್ ಆಗುತ್ತೆ ಸರ್. ಅಂದ್ರೆ ಹೆವಿ ಇಂಪ್ಲಿಮೆಂಟ್ ಕೆಲಸ ಮಾಡಬಹುದು ಸರ್. ಅದೇ ರೀತಿಯಾಗಿ ಸೈಡ್ ಪಟ್ಟಿ ಏನೋ ಸರ್ ಲೆಂತ್ ಮಾಡಿದ್ದಾರೆ ಸರ್, ಬಹಳ ಮೊದಲು ಶಾರ್ಟ್ ಇದ್ದು ಸರ್, ಲೆಂತ್ ಮಾಡಿದ್ದಾರೆ, ಹೆವಿ ಮಾಡಿದ್ದಾರೆ ಸರ್. ಎಷ್ಟೇ ಹಾರ್ಡ್ ಕೆಲಸ ಮಾಡಿದ್ರು ಮುರಿಯಲ್ಲ ಸರ್ ಇದು. ಮತ್ತೆ ಬೋಲ್ಟ್ ಅದು ಹೆಚ್ಚಿಗೆ ಕಾಣತ್ತ. ಬೋಲ್ಟ್ ನೋಡ್ರಿ ಸರ್, ಹುಕ್ಕಿಗೆ ಮೊದಲು 8 ಬೋಲ್ಟ್ ಕೂಡ್ತಿದ್ದು ಸರ್, ಈಗ 12 ಬೋಲ್ಟ್ ಕೂಡ್ತಾವ. ಈಗ ಟ್ರಾಲಿ ಅದು ಹಾಕಿದ್ರು ಫುಲ್ಲಿ ಗ್ರಿಪ್ ಸಿಗ್ತದ. ಆಮೇಲೆ ಬೋಲ್ಟ್ ಸೈಜ್ ಜಾಸ್ತಿ ಮಾಡ್ಯಾರ ಸರ್, ಕಮ್ಮಿ ಇತ್ರಿ, ಈಗ ಜಾಸ್ತಿ ಮಾಡ್ಯಾರ ಸರ್. ಚಲೋ ಸರ್, ಬೆಸ್ಟ್ ಸರ್. ಇದು ಬಿಫೋರ್ ಆಫ್ಟರ್ ಕಿಟ್ ಇದೆ. ಹಳೆ ಭೂಮಿಪುತ್ರಗೆ ಮತ್ತು ಹೊಸ ಭೂಮಿಪುತ್ರಗೆ ಏನೇನು ಚೇಂಜಸ್ ಆಗಿದೆ ಅಂತೇಳಿ ಇದರಲ್ಲಿ ಇದೆ. ಇದು ಫಸ್ಟ್ ಬಂದ್ಬಿಟ್ಟು ಲೋವರ್ ಲಿಂಕ್ ಅಂತೇಳಿ, ಇದು ಹಳೆ ಭೂಮಿಪುತ್ರಗೆ ಇದು ಇರ್ತಿತ್ತು, ಇದು ಹೊಸ ಭೂಮಿಪುತ್ರಗೆ ಇಷ್ಟು ಹೆವಿ ಆಗಿ ಮಾಡಿದ್ದಾರೆ. ಎರಡನೇದಾಗಿ ಆಯಿಲ್ ಸೀಲ್, ಹಳೆ ಭೂಮಿಪುತ್ರಗೆ ಇಷ್ಟು ತೆಳಗಿತ್ತು, ಇದು ಹೊಸ ಭೂಮಿಪುತ್ರಗೆ ಇಷ್ಟು ದೊಡ್ಡದು ಮಾಡಿದ್ದಾರೆ. ಇದು ಆಯಿಲ್ ಕಿಟ್, ಇದು ಆಯಿಲ್ ಸೀಲ್. ಇದು ಮೂರನೇದಾಗಿ ಏನಿದೆ ಅಪ್ಪ ಅಂತಂದ್ರೆ PTO ಸೀಲ್. ಹಳೆ ಭೂಮಿಪುತ್ರಗೆ ಇಷ್ಟು ಸಣ್ಣದಿತ್ತು, ಈಗ ಹೊಸ ಭೂಮಿಪುತ್ರಗೆ ಇಷ್ಟಾಗಿದೆ, ದೊಡ್ಡದು ಮಾಡಿದ್ದಾರೆ. ಅದೇ ರೀತಿಯಾಗಿ ಇದು ಪ್ರೆಷರ್ ಪೈಪ್, ಟ್ರಾಲಿ ಪೈಪ್ ಏನಿದೆ, ಹಳೆ ಭೂಮಿಪುತ್ರಗೆ ಇಷ್ಟು ಸಣ್ಣದದ, ಇದು ಹೊಸ ಭೂಮಿಪುತ್ರಗೆ ಇಷ್ಟದ. ಇದು ಪೈಪ್ ಕಟ್ ಆಗೋದ ಚಾನ್ಸಸ್ ಇಲ್ಲ ಈಗ. ಸರ್ ಟ್ರ್ಯಾಕ್ಟರ್ ಮಾಹಿತಿ ಅಂತೂ ಕೊಟ್ರಿ ಸರ್ ಇಲ್ಲಿವರೆಗ. ಹೌದು ಸರ್. ಮತ್ತೆ ಪವರ್ಫುಲ್ ಇಂಜಿನ್ ಐತೆ ಅಂತ ಹೇಳಿರಿ ಸರ್. ಮತ್ತೆ ಮೈಲೇಜ್ ಕಡಿಮೆ ಆಗೋದೇನ್ ಸರ್? ಮತ್ತೆ ಸರ್ ನೋಡ್ರಿ, ನಮ್ಮ ಮಹೇಂದ್ರ ಟ್ರ್ಯಾಕ್ಟರ್ ಏನಿದೆ ಮೈಲೇಜ್ ಮಾಸ್ಟರ್ ಇದ್ದಂಗೆ ಸರ್. ನಮ್ಮ ಮಹೇಂದ್ರ ಟ್ರ್ಯಾಕ್ಟರ್ ನೀವು ಯಾವುದೇ ಮಹೇಂದ್ರ ಗಾಡಿ ತಗೋರಿ, ಮೈಲೇಜ್ ನಂಬರ್ 1 ಸರ್. ನಮ್ಮ ಮಹೇಂದ್ರ ಒಂದು ಪರ್ಚೇಸ್ ಒಂದು ಮೈಲೇಜ್ ಲಿಂದ. ಮೊದಲು ಹಳೆ ಭೂಮಿಪುತ್ರಗ ಹೊಸ ಭೂಮಿಪುತ್ರಗ ಮೈಲೇಜ್ ಇನ್ನ ನಿಮಗ ಒಂದು ಏನಿಲ್ಲ ಅಂದ್ರೇನು ಒಂದು ತಾಸಿಗೆ ನಿಮಗ 2.5 3 ಲೀಟರ್ ತನಾನೇ ಹೋಗುತ್ತೆ ಸರ್. ಮೊದಲ ಗಾಡಿಗೆ 3.5 ಲೀಟರ್ ತನ ಹೋಗ್ತಿತ್ತು, ಈ ಗಾಡಿಗೆ 3 ಲೀಟರ್ ತನಾನೇ ಹೋಗ್ತಾವ. ನಿಮ್ಗೆ ಒಂದು 200 ml ತನ ನಿಮ್ಗೆ ಇನ್ನ ಮೈಲೇಜ್ ಡೀಸೆಲ್ ಉಳಿತಾಯ ಆಗುತ್ತೆ ಸರ್. ಮೈಲೇಜ್ ಬಹಳ ಚೆನ್ನಾಗಿದೆ ಸರ್. ಸರ್ ಇಲ್ಲಿವರೆಗೂ ಟೋಟಲ್ ಮಾಹಿತಿ ಹೇಳಿದ್ರಿ ಸರ್. ಹೌದು ಸರ್. ಟ್ರ್ಯಾಕ್ಟರ್ ಹೆಂಗ್ ಕೆಲಸ ಮಾಡ್ತೈತಿ, ಇಂಜಿನ್ ಹೆಂಗೈತಿ, ಎಲ್ಲಾ ಸ್ಪೆಸಿಫಿಕೇಶನ್ಸ್ ಹೇಳಿದ್ರಿ. ಹೌದು ಸರ್. ಟ್ರ್ಯಾಕ್ಟರ್ನು ಅತಿ ಹೆಚ್ಚು ಖರೀದಿ ಮಾಡಾತಾರ. ಬರೀ 75 ದಿವಸ ಒಳಗೆ 1000 ಟ್ರ್ಯಾಕ್ಟರ್ ಅಂತೂ ಮಾರಿದ್ರಿ ಸರ್ ಈಗ. ಹೌದೌದು ಸರ್. ಮತ್ತೆ ರೈತರು ಇಷ್ಟೆಲ್ಲ ಖರೀದಿ ಮಾಡಾತಾರ ಅಂತಂದ್ರೆ ನಿಮ್ ಕಡೆಯಿಂದ ಏನ್ ಆಫರ್ ಕೊಡ್ತೀರಿ ಸರ್ ನೀವು? ಸರ್ ನೋಡ್ರಿ, ನಮ್ಮ ಮಹೇಂದ್ರ ಕಡ್ಲಿಂದ ಏನ್ ಆಫರ್ ಇದೆಯಪ್ಪ ಅಂತಂದ್ರೆ ಸರ್, ನಾವು ಮಹೇಂದ್ರ 575 DI 47 HP ದಲ್ಲಿ 11 ಸಾಮಾನುಗಳನ್ನು ಉಚಿತವಾಗಿ ಕೊಡಗತ್ತೀವಿ. ಅದು ರೇಟ್ 7,999 ಆನ್ ರೋಡ್ ನಲ್ಲಿ. ಈ ಎಲ್ಲಾ 11 ಸಾಮಾನುಗಳನ್ನು ನಾವು ರೈತರಿಗೆ ಫ್ರೀ ಆಗಿ ಕೊಡಗತ್ತೀವಿ. ಸರ್ ಮತ್ತೆ ಹುಕ್ ಫ್ರೇಮ್ ಎಲ್ಲ ಇದೆ ಸರ್. ಹುಕ್ಕು, ಫ್ರೇಮ್, ಬಂಪರ್, ಟಾಪ್, ವಿಲ್ ವೇಟ್, ರೇನ್ ಕೋಟ್, ಸರ್ವಿಸ್ ಬ್ಯಾಗ್, ಗ್ರೀಸ್ ಗನ್, ಬಸವಣ್ಣ ಮೂರ್ತಿ, ಛತ್ರಿ, LED ಟಾರ್ಚ್ ಮತ್ತೆ ವಾಟರ್ ಬಾಟ್ಲಿ. ಓಕೆ ಸರ್, ಓಕೆ ಸರ್. ಇಲ್ಲಿವರೆಗೆ ಮಾಹಿತಿ ಕೊಟ್ಟಿದ್ದಕ್ಕೆ ಬಹಳಷ್ಟು ಧನ್ಯವಾದಗಳು ಸರ್. ರೈತರಿಗೆ ಉಪಯೋಗ ಆಗ್ತೈತೆ ಅಂತ ಹೇಳಿ ಅನ್ಕೊಳ್ತೀನಿ. ಧನ್ಯವಾದಗಳು ಸರ್. ನಮಸ್ಕಾರ ರೈತ ಬಾಂಧವರೇ, ನನ್ನ ಹೆಸರು ಡಿ ರಾಜಶೇಖರ್ ಪಾಟೀಲ್ ಅಂತೇಳಿ, ಮಹೀಂದ್ರಾ ಟ್ರ್ಯಾಕ್ಟರ್ ಡೀಲರ್ಶಿಪ್ ಶ್ರೀ ಓಂ ಶಿವಕೃಪಾ ಟ್ರ್ಯಾಕ್ಟರ್ಸ್ ಅಧಿಕೃತ ಮಾರಾಟಗಾರರಾಗಿದ್ದು, ನಾನು ಶಾಪೂರ್ ಮತ್ತು ಯಾದಗಿರಿ ತಾಲೂಕದ ಡೀಲರ್ ಆಗಿದ್ದು ಸುಮಾರು 20 ವರ್ಷಗಳಿಂದ ನಾನು ಮಹೀಂದ್ರಾ ಟ್ರ್ಯಾಕ್ಟರ್ ಡೀಲರ್ಶಿಪ್ ನಡೆಸ್ತಾ ಇದ್ದೀನಿ. ಸೊ ನಾವು ಇಲ್ಲಿವರೆಗೆ
5,500ಕ್ಕಿಂತ ಮೇಲ್ಪಟ್ಟು ಟ್ರ್ಯಾಕ್ಟರ್ಗಳನ್ನು ನಾವು ರೈತರಿಗೆ ವಿತರಣೆ ಮಾಡಿದ್ದೇವೆ. ಅದ್ರ ಜೊತೆಯಲ್ಲಿ ಈಗ ಬಂದಿರತಕ್ಕಂಥ ಹೊಸ ಟ್ರ್ಯಾಕ್ಟರ್ ಶ್ರೇಣಿ ಏನಿದೆ ಅದನ್ನ ನಾವು 2 ತಿಂಗಳಲ್ಲಿ 50 ಟ್ರ್ಯಾಕ್ಟರ್ಗಿಂತ ಮೇಲ್ಪಟ್ಟು ನಾವು ಮಾರಾಟ ಮಾಡಿದ್ದೇವೆ. ಈ ಮಾನ್ಸೂನ್ ಧಮಾಕ ಆಫರ್ ಅಂತೇಳಿ ನಾವು ಮಾಡ್ತಾ ಇದ್ದೀವಿ. ಅದರಲ್ಲಿ 575 47 HP ಟ್ರ್ಯಾಕ್ಟರ್ನ 7,89,999 ರೂಪಾಯಿಗೆ ಟ್ರ್ಯಾಕ್ಟರ್ ತಗೊಂಡಂತ ಕಸ್ಟಮರ್ಗಳಿಗೆ ನಾವು 11 ಗಿಫ್ಟ್ಗಳನ್ನು ಕೊಡ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿಗಾಗಿ ಶಾಪೂರ್, ಯಾದಗಿರ್, ಗುರ್ಮಿಟ್ಕಲ್, ಸೈದಾಪುರ್ಗಾಗಿ ಈ ಒಂದು 9742224822 ನಮ್ಮ ಅಧಿಕೃತ ಸೇಲ್ಸ್ ಮ್ಯಾನೇಜರ್ ಆದಂತ ಯೂನುಸ್ ಅವ್ರನ್ನ ತಾವು ಕಾಂಟ್ಯಾಕ್ಟ್ ಮಾಡಬಹುದು. ಧನ್ಯವಾದಗಳು.